ಲಕ್ಷಣಗಳು ಕಾಣಿಸಿಕೊಳ್ತಾ ಇದ್ರೆ ದೇಹದಲ್ಲಿ ಏನಾಗ್ತಿದೆ ಅಂತ ನಮಗೆ ತಿಳಿಯುವುದು ಸುಲಭ. ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಏನೋ ಸಮಸ್ಯೆ ಆಗ್ತಾ ಇದೆ ಎನ್ನುವುದು ಅರ್ಥವಾಗುತ್ತೆ ವಿನಃ ನಿಜಕ್ಕೂ ಯಾವ ಭಾಗದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ತಿಳಿದುಕೊಳ್ಬೇಕು ಅಂದರೆ ನಾವು ವೈದ್ಯರ ಬಳಿನೇ ಓಡಬೇಕು. ಕೆಲವೊಮ್ಮೆ ಏನೂ ಸಮಸ್ಯೆ ಇರೋದಿಲ್ಲ, ಆಗ ಸುಮ್ಮನೆ ನಾವು ಗಾಬರಿಗೆ ಬೀಳಬೇಕಾಗತ್ತೆ. ಆದರೆ ಕೆಲವೊಂದು ಗಂಭೀರ ಸಮಸ್ಯೆ ಇದ್ರೂ ಕೂಡ ಅದರ ಮೂಲವನ್ನು ತಿಳಿಯದೆ ಕೊನೆಗೆ ಸಮಸ್ಯೆಗೆ ನಾವು ಒಳಗಾಗ್ತೇವೆ. ಹೀಗಾಗಿ ದೇಹದಲ್ಲಿ ಏನೂ ಕೂಡ ನಿಜವಾಗಿಯೂ ಸಮಸ್ಯೆ ಇದೆ ಎನ್ನುವುದನ್ನು ಕೆಲವೊಂದು ಲಕ್ಷಣಗಳು ನಮಗೆ ತಿಳಿಸುತ್ತೆ. ಉದಾಹರಣೆಗೆ, ಹೆಚ್ಚು ಆಕಳಿಕೆ ಪದೇ ಪದೇ ಬರ್ತಾ ಇದೆ ಅಂದರೆ ನಿಮಗೆ ಆಮ್ಲಜನಕದ ಕೊರತೆ ಇದೆ ಅಂತ ಅರ್ಥ. ಇನ್ನು ಅಸಾಮಾನ್ಯ ದುರ್ವಾಸನೆ ಅಂದರೆ ನಿಮ್ಮ ಕರುಳಿನ ಸಮಸ್ಯೆ ಇದೆ ಅಂತ ಅರ್ಥ. ಇನ್ನು ಕಿವಿಗಳಲ್ಲಿ ನಿರಂತರವಾಗಿ ರಿಂಗಣಿಸ್ತಾ ಇದ್ರೆ ಅಧಿಕ ರಕ್ತದೊತ್ತಡ ಇದೆ ಅಂತ ಅರ್ಥ. ಇನ್ನು ಭಾರಿ ಕೂದಲು ಉದುರುತ್ತಾ ಇದ್ರೆ ಕಬ್ಬಿಣದ ಅಂಶದ ಕೊರತೆ ಇದೆ ಅಂತ ಅರ್ಥ. ಇನ್ನು ನಿಮಗೆ ಕಾಲುಗಳು ಊದಿಕೊಂಡ್ರೆ ಅದು ಹೃದಯ ಅಥವಾ ಮೂತ್ರಪಿಂಡದ ಸಮಸ್ಯೆಗಳ ಪ್ರತೀಕವಾಗಿದೆ. ಇನ್ನು ರಾತ್ರಿ ಸಮಯದಲ್ಲಿ ತುಂಬಾ ದೇಹದ ಭಾಗಗಳಲ್ಲಿ ಸೆಳೆತ ಖಂಡಿತವಾಗಿಯೂ ಕಡಿಮೆ ಮೆಗ್ನೀಷಿಯಂ ಮಟ್ಟವನ್ನು ಸೂಚಿಸುತ್ತೆ. ಪದೇ ಪದೇ ಸಿಹಿ ತಿನ್ನಬೇಕು ಅಂತ ಅನಿಸಿದ್ರೆ ನಿಮಗೆ ಮೆಗ್ನೀಷಿಯಂ ಕೊರತೆ ಇದೆ ಅಂತ ಅರ್ಥ. ಮೇಲಿಂದ ಮೇಲೆ ತಲೆನೋವು ಬರ್ತಾ ಇದ್ರೆ ಅದು ದೇಹದಲ್ಲಿ ನಿರ್ಜಲೀಕರಣವನ್ನು ಸೂಚಿಸುತ್ತೆ. ಇನ್ನು ನಿಮ್ಮ ಕೈಗಳು ಮತ್ತು ಪಾದಗಳು ಪದೇ ಪದೇ ತಣ್ಣಗಾಗ್ತಾ ಇದ್ರೆ ನಿಮಗೆ ಇರುವ ಕಳಪೆ ರಕ್ತ ಪರಿಚಲನೆಯನ್ನು ಸೂಚಿಸುತ್ತೆ. ನಾಲಿಗೆ ಉರಿಯುವುದು ವಿಟಮಿನ್ ಬಿ ಕೊರತೆಯನ್ನು ಸೂಚಿಸುತ್ತೆ. ನಿಮಗೆ ಯಾವುದಾದ್ರೂ ಪರಿಮಳ ವಾಸನೆ ಬರದಿದ್ರೆ ಅದು ನಿಮಗೆ ಸತುವಿನ ಕೊರತೆಯನ್ನು ಸೂಚಿಸುತ್ತೆ. ವಸಡುಗಳಲ್ಲಿ ರಕ್ತಸ್ರಾವವಾಗ್ತಾ ಇದ್ರೆ ಅದು ವಿಟಮಿನ್ ಸಿ ಕೊರತೆಯನ್ನು ಸೂಚಿಸುತ್ತೆ. ಯಾವಾಗಲೂ ದಣಿದ ಮತ್ತು ಆಲಸ್ಯದಿಂದ ನೀವು ಕೂಡಿದ್ರೆ ಅದರ ಅರ್ಥ ನಿಮಗೆ ವಿಟಮಿನ್ ಡಿ ಕೊರತೆ ಇದೆ ಅನ್ನೋದನ್ನು ಸೂಚಿಸುತ್ತೆ. ಆಗಾಗ ತಲೆ ತಿರುಗುವಿಕೆ ಇದ್ರೆ ನಿಮಗೆ ರಕ್ತದಲ್ಲಿ ಕಡಿಮೆ ಸಕ್ಕರೆ ಮಟ್ಟ ಇದೆ ಎನ್ನುವುದನ್ನು ಸೂಚಿಸುತ್ತೆ. ಹಳದಿ ಇರುವಂತಹ ಕಣ್ಣುಗಳು ಯಕೃತ್ತಿನ ತೊಂದರೆಯನ್ನ ಸೂಚಿಸಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.